ಸೊ ನಾವೀಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ತಿಳ್ಕೊತಿದ್ದೀವಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಅಗೇನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹೌ ಸೆಕ್ಷುವಲ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ಲಾಂಟ್ಸ್ as well as in human beings. ಆಯ್ತಾ, ಅದಕ್ಕಿಂತ ಮುಂಚೆ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಏನಕ್ಕೆ ನಡಿಬೇಕು ಅಂತ ತಿಳ್ಕೊತೀವಿ. ಆಯ್ತಾ, ಓಕೆ. ಎಸ್, ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೇನು? ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನಂದ್ರೆ ನಿಮಗೆ ಒಂದೇ ಒಂದು ಆರ್ಗ್ಯಾನಿಸಮ್ ಅಥವಾ ಒಂದೇ ಒಂದು ಪೇರೆಂಟಿಂದ ಜೆನೆಟಿಕ್ ಮೆಟೀರಿಯಲ್ ಟ್ರಾನ್ಸ್ಫರ್ ಆಗ್ತಿದೆ ಅಂದರೆ ಅದನ್ನು ನಾವು ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಎರಡು ಆರ್ಗ್ಯಾನಿಸಮ್ಸ್ ಅಥವಾ ಎರಡು ಪೇರೆಂಟ್ ತನ್ನ ಜೆನೆಟಿಕ್ ಮೆಟೀರಿಯಲ್ನ ಆಫ್ ಸ್ಪ್ರಿಂಗಿಗೆ ಟ್ರಾನ್ಸ್ಫರ್ ಮಾಡ್ತಿದೆ. ಆಯಿತಾ, ಸೊ ದಿಸ್ ಪ್ರಾಸೆಸ್ ಆರ್ ಮೋಡ್ ಆಫ್ ರಿಪ್ರೊಡಕ್ಷನ್ is known as sexual reproduction. Definition ಓದ್ಕೊಳ್ಳಿ. Mode of reproduction where two parents contribute the genetic material for next generation is known as sexual reproduction. ಆಯ್ತಾ, ನೆಕ್ಸ್ಟ್ ಏನು ನೋಡೋಣ ನಾವು. ಎಸ್, ಸೊ ವೈ ಇಸ್ ಇಟ್ ನೀಡೆಡ್? ಈಗ ನಾನು ಹೇಳಿದೆ ವೇರಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸರ್ವೈವಲ್ ಆಫ್ ದ ಸ್ಪೀಶೀಸ್ ಅಂತ ಅಲ್ವಾ ಮಕ್ಕಳೇ? ಸೊ ವೇರಿಯೇಷನ್ ಏನಿದೆ ಇದು ಸ್ವಲ್ಪ ಸ್ಲೋ ಪೇಸಲ್ಲಿ ನಡೆಯುತ್ತೆ. ಆಯಿತಾ, ಸೊ ಈ ವೇರಿಯೇಷನ್ನ ಆಕ್ಸಲರೇಟ್ ಮಾಡೋಕ್ಕೆ ನಾವು ಬೇರೆ ರೀತಿಯ ಒಂದಷ್ಟು ಮೆಕ್ಯಾನಿಸಮ್ಸ್ನ ನೋಡ್ಕೋಬೇಕು. ಆ್ಯಂಡ್ ದಟ್ ಈಸ್ ವೈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಟೂ ಪೇರೆಂಟ್ಸ್ ಇನ್ವಾಲ್ವ್ ಆಗ್ತಾರೆ. ಯಾಕೆ? ಬಿಕಾಸ್ ಟೂ ಪೇರೆಂಟ್ಸ್ ಏನಿದ್ದಾರೆ, ಇದು ಅಗೇನ್ ಈಗ ಟೂ ಪೇರೆಂಟ್ಸ್ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದೆ ಅಲ್ವಾ? ಸೊ ಇದು ಬಂದು ಒಂದು ಮದರ್ ಅಂತ ಅನ್ಕೊಳ್ಳೋಣ ಆ್ಯಂಡ್ ಇದು ಫಾದರ್ ಅಲ್ವಾ? ಓಕೆ, ಸೊ ಈ ಟೂ ಪೇರೆಂಟ್ಸ್ ರ್ಯಾಂಡಮ್ ಆಗಿ ಜನರೇಟ್ ಆಗಿರ್ತಾರಾ? ಇಲ್ಲ. ಸೊ ಈ ಫಾದರಿಗೆ ಕೂಡ ಟೂ ಪೇರೆಂಟ್ಸ್ ಇರ್ತಾರೆ ಅಲ್ವಾ? ಈ ಫಾದರ್ಗೆ ಕೂಡ ದೇರ್ ವಿಲ್ ಬಿ ಟೂ ಪೇರೆಂಟ್ಸ್. ಸೊ ಏನಕ್ಕೆ ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದ್ರೆ, ಸೊ ಈ ಪ್ರತಿಯೊಂದು ರಿಪ್ರೊಡಕ್ಷನ್ ನಡೆದಾಗ್ಲೂ ವೇರಿಯೇಷನ್ಸ್ ಏನಿದೆ ಅಕ್ಯುಮುಲೇಟ್ ಹಾಕ್ಕೊಂಡು ಹೋಗ್ತಿರತ್ತೆ. ಸೊ ಈ ಮದರ್ಗೆ ತನ್ನ ಪೇರೆಂಟ್ಸಿಂದ ವೇರಿಯೇಷನ್ ಬಂದಿರತ್ತೆ, ಮತ್ತೆ ಈ ಮದರಿನ ವೇರಿಯೇಷನ್ ಈ ಫಾದರ್ ಜೊತೆ ಕಂಬೈನ್ ಆಗಿ ಒಂದು ಹೊಸ ಆಫ್ ಸ್ಪ್ರಿಂಗ್ ಸೃಷ್ಟಿಯಾಗಿರುತ್ತೆ. ಮತ್ತೆ ಈ ಫಾದರ್ ಅಥವಾ ಗ್ರ್ಯಾಂಡ್ ಫಾದರ್ ಅಂತ ಕನ್ಸಿಡರ್ ಮಾಡ್ಬೋದು, ಈ ಗ್ರ್ಯಾಂಡ್ ಫಾದರ್ ಹಾಗೂ ಈ ಗ್ರ್ಯಾಂಡ್ ಮದರ್ನ ವೇರಿಯೇಷನ್ಸ್ ಕಂಬೈನ್ ಆಗಿ ಫಾದರ್ ಸೃಷ್ಟಿ ಆಗ್ತಾರೆ. ಈಗ ಈ ಫಾದರ್ ಹಾಗೂ ಈ ಮದರಿನ ವೇರಿಯೇಷನ್ಸ್ ಕಂಬೈನ್ ಆಗಿ ಒಂದು ಹೊಸ ಆಫ್ ಸ್ಪ್ರಿಂಗ್ ಸೃಷ್ಟಿ ಆಗುತ್ತೆ. ಸೊ ಬೇಸಿಕಲಿ ವಿ ಆರ್ ಆಕ್ಸಲರೇಟಿಂಗ್ ದ ಅಕ್ಯುಮುಲೇಷನ್ ಆಫ್ ವೇರಿಯೇಷನ್ಸ್. ಆಯ್ತಾ, ಸೊ ದಟ್ ಸ್ಪೀಶೀಸ್ ಏನಿದೆ ಇದರಲ್ಲಿ ಎವಲ್ಯೂಷನ್ ನಡೀಲಿ ಆ್ಯಂಡ್ ಸ್ಪೀಶೀಸ್ ಸರ್ವೈವ್ ಆಗಲಿ ಅಂತ ನಾವು ವೇರಿಯೇಷನ್ಸ್ನ ಜನರೇಷನ್ನ ಆಕ್ಸಲರೇಟ್ ಮಾಡಬೇಕು. ಆ್ಯಂಡ್ ಅದಕ್ಕೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಯಿತಾ, ನೆಕ್ಸ್ಟ್ ಏನು ನೋಡೋಣ. ಎಸ್, ಸೊ ನಾನು ಹೇಳಿದೆ ಈ ಎರಡು ಪೇರೆಂಟಿನ ಜೆನೆಟಿಕ್ ಮೆಟೀರಿಯಲ್ ಕಂಬೈನ್ ಆಗಿ ಆಫ್ ಸ್ಪ್ರಿಂಗ್ ಸೃಷ್ಟಿ ಆಗ್ತಿದೆ ಅಂತ. ಈಗ ಈ ಪೇರೆಂಟ್ ಹತ್ರ ಲೆಟ್ಸೆ 2 kg, ಹೀಗೆ ವರ್ಕ್ ಆಗಲ್ಲ, ಐಮ್ ಜಸ್ಟ್ ಗಿವಿಂಗ್ ಯು ಅ ರ್ಯಾಂಡಮ್ ಎಕ್ಸಾಂಪಲ್. ಈ ಎರಡು ಪೇರೆಂಟ್ಸ್ ಹತ್ರ ಲೆಟ್ಸೆ 2 kg ಜೆನೆಟಿಕ್ ಮೆಟೀರಿಯಲ್ ಇತ್ತು ಅಂತ ಅನ್ಕೊಳ್ಳಿ. ಈಗ ಈ ಮಗುಗೆ ಬಂದಾಗ, ಆಫ್ ಸ್ಪ್ರಿಂಗಿಗೆ ಬಂದಾಗ ದಿಸ್ ಜೆನೆಟಿಕ್ ಮೆಟೀರಿಯಲ್ ಬಿಕಮ್ಸ್ 4 kilos. ಆ್ಯಂಡ್ ನೆಕ್ಸ್ಟು ಈ ಮಗು ಮತ್ತೆ ಇನ್ನೊಂದು ಪಾರ್ಟ್ನರ್ ಒಟ್ಟಿಗೆ ರಿಪ್ರೊಡ್ಯೂಸ್ ಮಾಡ್ತು ಅಂದ್ಕೊಂಡ್ರೆ ಈ ಪಾರ್ಟ್ನರ್ ಹತ್ರ ತನ್ನ ಪೇರೆಂಟ್ಸಿಂದ 4 kg ಜೆನೆಟಿಕ್ ಮೆಟೀರಿಯಲ್ ಬಂದಿರತ್ತೆ. ಮತ್ತು ನೆಕ್ಸ್ಟ್ ಆಫ್ ಸ್ಪ್ರಿಂಗ್, ಈ ಎರಡು ಇಂಡಿವಿಜುವಲ್ಸಿನ ಆಫ್ ಸ್ಪ್ರಿಂಗ್ ಹತ್ರ ಎಷ್ಟು ಜೆನೆಟಿಕ್ ಮೆಟೀರಿಯಲ್ ಆಯಿತು? 8 kg ಜೆನೆಟಿಕ್ ಮೆಟೀರಿಯಲ್ ಆಯಿತು. ಈ ರೀತಿ ಏನಾದರೂ ರಿಪ್ರೊಡಕ್ಷನ್ ಸಾಗ್ತಾ ನಡೆದ್ರೆ ನೆಕ್ಸ್ಟ್ ಬರೀ ನಮ್ಮ ಪ್ಲಾನೆಟ್ ಮೇಲೆ ಬರೀ DNA ಇರುತ್ತೆ, ನಥಿಂಗ್ ಎಲ್ಸ್ ಇಸ್ ಗೋಯಿಂಗ್ ಟು ಆರ್ಗ್ಯಾನಿಸಮ್ಸ್ ಅನ್ನೋದು ಇರೋದೇ ಇಲ್ಲ. ಆಯಿತಾ, ಸೊ ಏನಾಗುತ್ತೆ, ಈ ಪ್ರಾಬ್ಲಮ್ನ ಓವರ್ಕಮ್ ಮಾಡೋಕ್ಕೆ ನಮ್ಮ ಬಾಡಿ ಏನು ಮಾಡುತ್ತೆ ಅಂದರೆ ಸ್ಪೆಷಲ್ ಲೀನಿಯೇಜ್ ಆಫ್ ಸೆಲ್ಸ್ನ ರಿಪ್ರೊಡಕ್ಷನಿಗೆ ಯೂಸ್ ಮಾಡ್ಕೊಳ್ಳುತ್ತೆ. ಆಯಿತಾ, ಸೊ ನಿಮಗೆ ಗೊತ್ತು ನಮ್ಮ ಬಾಡಿ ಇಸ್ ವೆರಿ ಕಾಂಪ್ಲೆಕ್ಸ್. ಸೊ ಪರ್ಟಿಕ್ಯುಲರ್ ಫಂಕ್ಷನ್ನ ಈ ಪರ್ಟಿಕ್ಯುಲರ್ ಟಿಶ್ಯೂಸ್ ಅಥವಾ ಈ ಪರ್ಟಿಕ್ಯುಲರ್ ಸೆಲ್ಸೇ ನಡೆಸಬೇಕು ಅಂತ ಇದೆ ಅಲ್ವಾ? ಸೊ ರಿಪ್ರೊಡಕ್ಷನ್ನ ಕೂಡ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಸೆಲ್ ನಡೆಸುತ್ತೆ. ಆಯಿತಾ, ಸೊ ಅದನ್ನು ನಾವು ಗ್ಯಾಮೀಟ್ಸ್ ಅಂತ ಕರಿತೀವಿ. ಆಯಿತಾ ಮಕ್ಕಳೇ? ಸೊ ಹ್ಯೂಮನ್ ಬೀಯಿಂಗ್ಸಲ್ಲಿ ಗ್ಯಾಮೀಟ್ಸ್ ಯಾವುದು ಅಂತ ರೀಕಾಲ್ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಆಯಿತಾ, ಸೊ ಈ ಗ್ಯಾಮೀಟ್ಸ್ ಏನಕ್ಕೆ ಸ್ಪೆಷಲ್ ಅಂದರೆ ಇದರಲ್ಲಿ ಹಾಫ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್ ಮಾತ್ರ ಇರುತ್ತೆ. ಹಾಫ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್. ಇದರ ಅರ್ಥ ಏನು? ಎಸ್, ಸೊ ಇದರ ಅರ್ಥ ಏನು ಅಂದರೆ ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇವೆರಡು ಪೇರೆಂಟ್ಸ್ನ ಎಕ್ಸಾಂಪಲ್ ಯೂಸ್ ಮಾಡೋಣ. ಸೊ ಬೇರೆ ಎಲ್ಲ ಸೆಲ್ಸಲ್ಲಿ 2 kg ಜೆನೆಟಿಕ್ ಮೆಟೀರಿಯಲ್ ಇತ್ತು ಅಂತ ಅಂದ್ಕೊಳ್ಳಿ. ಈಗ ಆ ಸ್ಪೆಷಲ್ ಲೀನಿಯೇಜ್ ಆಫ್ ಸೆಲ್ಸ್ ಗ್ಯಾಮೀಟ್ಸ್ ಅಂತ ನಾನೇನು ಕರೆದೆ ಅದರಲ್ಲಿ ಬರೀ 1 kg ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ.
ಆಯ್ತಾ. ಸೊ ಈ ಎರಡು ಗ್ಯಾಮೀಟ್ಸ್ ಏನಿದೆ ಅದು ಕಂಬೈನ್ ಆದಾಗ ಆಫ್ ಸ್ಪ್ರಿಂಗ್ ಅಲ್ಲಿ 2 kg ಜೆನೆಟಿಕ್ ಮೆಟೀರಿಯಲ್ ಇರತ್ತೆ ಆಯ್ತಾ. ಸೊ ಈ ಪ್ರಾಬ್ಲಮ್ ಏನಿತ್ತು ಅದನ್ನ ನಾವು ಬೈಪಾಸ್ ಮಾಡಿದ್ವಿ. ಇದೇ ರೀತಿ ಆಫ್ ಸ್ಪ್ರಿಂಗ್ಸ್ ಮತ್ತೆ ರಿಪ್ರೊಡ್ಯೂಸ್ ಮಾಡಿ ಹೊಸ ಆಫ್ ಸ್ಪ್ರಿಂಗ್ ನ ಕ್ರಿಯೇಟ್ ಮಾಡ್ತು ಅಂದ್ರೆ ಈ ಆಫ್ ಸ್ಪ್ರಿಂಗ್ ಅಲ್ಲಿ ಕೂಡ ಜೆನೆಟಿಕ್ ಮೆಟೀರಿಯಲ್ ಹಾಫ್ ಆಗತ್ತೆ ಇನ್ ದ ಗ್ಯಾಮೀಟ್ಸ್ ಎಲ್ಲ ಆಯ್ತಾ. ನೆಕ್ಸ್ಟ್ 1 kg ಕಂಬೈನ್ ಆಗಿ ಇಲ್ಲಿ ಕೂಡ 2 kgನೇ ಜೆನೆಟಿಕ್ ಮೆಟೀರಿಯಲ್ ಬರುತ್ತೆ, 8 kg ಆಗಲ್ಲ. ಅಗೇನ್ ನಾನು ಹೇಳ್ತಿರೋ ಹಾಗೆ 2 kg ಅಷ್ಟು ಜೆನೆಟಿಕ್ ಮೆಟೀರಿಯಲ್ ಎಲ್ಲ ದಿಸ್ ಇಸ್ ನಾಟ್ ಆಕ್ಯುರೇಟ್. ಜಸ್ಟ್ ನಿಮಗೆ ಪ್ರೊಪೋರ್ಷನ್ಸ್ದು ಐಡಿಯಾ ಬರಲಿ ಅಂತ ಈ ಎಕ್ಸಾಂಪಲ್ ಕೊಟ್ಟೆ ಆಯ್ತಾ. ಎಸ್, ಸೊ ಈ ಗ್ಯಾಮೀಟ್ಸ್ ಅಲ್ಲಿ ಹಾಫ್ ದ ಜೆನೆಟಿಕ್ ಮೆಟೀರಿಯಲ್ ಹೇಗೆ ಇರುತ್ತೆ, ದಟ್ ಇಸ್ ಬೈ ದ ಪ್ರಾಸೆಸ್ ಆಫ್ ಮಿಯಾಸಿಸ್ ಆಯ್ತಾ ಮಕ್ಕಳೇ. ಮಿಯಾಸಿಸ್ ಇಸ್ ಅ ಟೈಪ್ ಆಫ್ ಸೆಲ್ ಡಿವಿಷನ್ ಆಯ್ತಾ. ಸೊ ಒಂದು ಸೆಲ್ ಮಿಯಾಸಿಸ್ ಇಂದ ಡಿವೈಡ್ ಆದ್ರೆ ಅದರ ಡಾಟರ್ ಸೆಲ್ಸ್ ಅಲ್ಲಿ ಅರ್ಧ ಜೆನೆಟಿಕ್ ಮೆಟೀರಿಯಲ್ ಮಾತ್ರ ಇರುತ್ತೆ ಆಯ್ತಾ. ಇನ್ನೊಂದು ಟೈಪ್ ಆಫ್ ಸೆಲ್ ಡಿವಿಷನ್ ನಾವು ಮೈಟಾಸಿಸ್ ಅಂತ ಕರಿತೀವಿ. ದೇಹದ ಬೇರೆ ಎಲ್ಲಾ ಸೆಲ್ಸ್ ಅಲ್ಲಿ ಮೈಟಾಸಿಸ್ ನಡೆಯುತ್ತೆ, ಬರೀ ಗ್ಯಾಮೀಟ್ಸ್ ಅಲ್ಲಿ ಮಿಯಾಸಿಸ್ ನಡೆಯುತ್ತೆ ಆಯ್ತಾ. ಸೊ ದಟ್ ಇಸ್ ಅಬೌಟ್ ಆರ್ ಗ್ಯಾಮೀಟ್ಸ್. ಎಸ್, ಸೊ ಈ ಗ್ಯಾಮೀಟ್ಸ್ ಅಂತ ನಾನು ಏನಂದೆ, ಇದು ಸ್ಮಾಲರ್ ಆರ್ಗ್ಯಾನಿಸಮ್ಸ್, ರಿಲೇಟಿವ್ಲಿ ಸಿಂಪ್ಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಎರಡು ಗ್ಯಾಮೀಟ್ಸ್ ಕೂಡ ಮೇಲ್ ಅಂಡ್ ಫಿಮೇಲ್ ಗ್ಯಾಮೀಟ್ ಇರುತ್ತೆ ಆಯ್ತಾ. ಸೊ ಎರಡು ಗ್ಯಾಮೀಟ್ಸ್ ಕೂಡ ಸಿಮಿಲರ್ ಆಗಿ ಇರುತ್ತೆ ಆಯ್ತಾ ಮಕ್ಕಳೇ. ಬಟ್ ಮೋರ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಅಂದ್ರೆ ಹ್ಯೂಮನ್ಸ್ ರೀತಿಯ ಆರ್ಗ್ಯಾನಿಸಮ್ಸ್ ಅಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೀಟ್ಸ್ ಇರುತ್ತೆ ಆಯ್ತಾ. ಸೊ ಇಲ್ಲಿ ಎರಡು ನಾನೇನು ಡಯಾಗ್ರಾಮ್ ಹಾಕಿದ್ದೀನಿ, ದೀಸ್ ಆರ್ ಗ್ಯಾಮೀಟ್ಸ್ ಓಕೆನಾ. ಸೊ ದಿಸ್ ಇಸ್ ನೋನ್ ಆಸ್ ಅ ಸ್ಪರ್ಮ್ ಅಂಡ್ ಇದು ಬಂದು ಮೇಲ್ ಗ್ಯಾಮೀಟ್. ಇಟ್ ಇಸ್ ಅ ಮೇಲ್ ಗ್ಯಾಮೀಟ್. ಸೊ ಮೇಲ್ ಗ್ಯಾಮೀಟ್ಸ್ ಯೂಶುವಲಿ ದೇ ಆರ್ ಮೊಟೈಲ್ ಆಯ್ತಾ ಮಕ್ಕಳೇ. ಮೊಟೈಲ್ ಅಂದ್ರೇನು, ಇಟ್ ಇಸ್ ಮೊಬೈಲ್ ಅಂದ್ರೆ ಮೊಬೈಲ್ ಎರಡು ಸಿಮಿಲರ್ ಆಗಿ ಕೇಳಿಸ್ತಿದೆ. ಸೊ ಇಟ್ ಹ್ಯಾಸ್ ದ ಅಬಿಲಿಟಿ ಟು ಮೂವ್ ಅರೌಂಡ್ ಆಯ್ತಾ. ಸೊ ಮೇಲ್ ಗ್ಯಾಮೀಟ್ಸ್ ಯೂಶಲಿ ದೇ ಕ್ಯಾನ್ ಮೂವ್ ಅರೌಂಡ್. ಅಂಡ್ ಫೀಮೇಲ್ ಗ್ಯಾಮೀಟ್ಸ್, ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಫೀಮೇಲ್ ಗ್ಯಾಮೀಟ್ ಇದು, ಇದನ್ನ ನಾವು ಎಗ್ ಅಂತ ಕರಿತೀವಿ. ಅಂಡ್ ಫೀಮೇಲ್ ಗ್ಯಾಮೀಟ್ ಏನಿದೆ ಇದು ಊಟನ ಸ್ಟೋರ್ ಮಾಡತ್ತೆ ಅಥವಾ ಫುಡ್ ನ ಸ್ಟೋರ್ ಮಾಡತ್ತೆ. ದೇ ಆರ್ ಯೂಶಲಿ ನಾಟ್ ಮೊಬೈಲ್ ಆಯ್ತಾ. ಅಂದ್ರೆ ಇದು ಜಾಸ್ತಿ ಆಚೆ ಈಚೆ ಎಲ್ಲ ಓಡಾಡಲ್ಲ, ಒಂದೇ ಜಾಗದಲ್ಲಿ ಸ್ಟೇಷನರಿ ಆಗಿರುತ್ತೆ. ಇದ್ರ ಹತ್ರ ಸ್ಪರ್ಮ್ ಬರುತ್ತೆ ಆಯ್ತಾ. ಸೊ ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಇನ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಆಯ್ತಾ. ಎಸ್, ದೆರ್ ಆರ್ ಮೊಟೈಲ್ ಅಂಡ್ ನಾನ್ ಮೊಟೈಲ್ ಗ್ಯಾಮೆಟ್ಸ್. ಈಗ ಏನು ನೋಡೋಣ, ವಿಲ್ ಲುಕ್ ಅಟ್ ಅಡ್ವಾಂಟೇಜಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ನಾ ಹೇಳ್ದ ಹಾಗೆ ವೇರಿಯೇಷನ್ ಹಾಗೂ ಅಡ್ಯಾಪ್ಟಬಿಲಿಟಿ ಏನಿದೆ, ದೀಸ್ ಆರ್ ಲಿಂಕ್ ಟುಗೆದರ್ ಅಲ್ವಾ. ಒಂದು ಆರ್ಗ್ಯಾನಿಸಮ್ ಅಥವಾ ಒಂದು ಸ್ಪೀಶೀಸ್ ಅಲ್ಲಿ ಜಾಸ್ತಿ ವೇರಿಯೇಷನ್ ಇದ್ರೆ ಆ ಸ್ಪೀಶೀಸಿನ ಅಡ್ಯಾಪ್ಟಬಿಲಿಟಿ ಜಾಸ್ತಿ ಇರುತ್ತೆ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್ ಆಯ್ತಾ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡೋಣ. ಎಸ್, ಸೊ ಜಾಸ್ತಿ ಟೈಮ್ ಹಿಡಿಯುತ್ತೆ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಬಿಕಾಸ್ ಒಂದೇ ಪೇರೆಂಟ್ ಇನ್ವಾಲ್ವ್ ಆಗಿರೋದ್ರಿಂದ ಪಟ್ ಅಂತ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುತ್ತೆ. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಮೋರ್ ಕಾಂಪ್ಲೆಕ್ಸ್, ದೇರ್ ಫೋರ್ ಟೈಮ್ ರಿಕ್ವೈರ್ಡ್ ಇಸ್ ಮೋರ್, ಎನರ್ಜಿ ರಿಕ್ವೈರ್ಡ್ ಇಸ್ ಆಲ್ಸೋ ಮೋರ್ ಆಯ್ತಾ. ಬಿಕಾಸ್ ಮೊಟೈಲ್ ಗ್ಯಾಮೆಟ್ ನಾನ್ ಮೊಟೈಲ್ ಗ್ಯಾಮೆಟ್ ಹತ್ರ ಹೋಗಬೇಕು. ಸೊ ಆಲ್ ದಿಸ್ ಪ್ರಾಸೆಸ್ ಟೇಕ್ಸ್ ಅಪ್ ಅ ಲಾಟ್ ಆಫ್ ಎನರ್ಜಿ. ಇನ್ನೊಂದೇನು, ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ಡ್, ಎಸ್, ಲೆಸ್ ನಂಬರ್ ಆಫ್ ಆಫ್ ಸ್ಪ್ರಿಂಗ್ಸ್ ಆರ್ ಪ್ರೊಡ್ಯೂಸ್ಡ್. ಸೊ ನೀವು ನೋಡಿರೋ ಹಾಗೆ ಒಂದು ಬ್ಯಾಕ್ಟೀರಿಯಾ ಎಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಸ್ತಿದೆ ಅನ್ಕೊಳ್ಳಿ, ಆಗ ಎಷ್ಟೊಂದು ಬ್ಯಾಕ್ಟೀರಿಯಾ ಆಫ್ ಸ್ಪ್ರಿಂಗ್ಸ್ನ ಅದು ಕ್ರಿಯೇಟ್ ಮಾಡುತ್ತೆ. ಬಟ್ ಒನ್ ಹ್ಯೂಮನ್ ಬೀಯಿಂಗ್ ಅಟ್ ಅ ಟೈಮ್ either one baby ಅಥವಾ 2 babies or 3 babies, ಒಂದಷ್ಟು ವೆರಿ ರೇರ್ ಕೇಸಸ್ ಅಲ್ಲಿ 9 babies ಎಲ್ಲ ಆಗಿದೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ 1, 2 or 3 babies ಮಾತ್ರ ಬರೋದು ಅಲ್ವಾ. ಅಂದ್ರೆ a lot of the times it's only one baby alva. So offspring produced is, number of offspring produced is pretty less in sexual reproduction. Matte parent genome is not preserved. hangandre ಎರಡು ಆರ್ಗ್ಯಾನಿಸಮ್ಸ್ ಜೆನೆಟಿಕ್ ಮೆಟೀರಿಯಲ್ ನ ಕಂಬೈನ್ ಮಾಡಿ ಆಫ್ಸ್ಪ್ರಿಂಗ್ ನ ಕ್ರಿಯೇಟ್ ಮಾಡ್ತಿರೋದಕ್ಕೆ ಮೋಸ್ಟ್ ಆಫ್ ದ ಟೈಮ್ಸ್ ಆ ಹೊಸ ಆಫ್ಸ್ಪ್ರಿಂಗ್ ಅಲ್ಲಿ ಜಾಸ್ತಿ ಡಿಫ್ರೆಂಟ್ ಆಗಿರುವಂತಹ ಜೆನೆಟಿಕ್ ಮೆಟೀರಿಯಲ್ ಕಾಣಿಸ್ಕೊಳ್ಳುತ್ತೆ. ಅಂಡ್ ಪೇರೆಂಟ್ ಜಿನೋಮಿಗೆ ಅಷ್ಟು ಸಿಮಿಲರ್ ಆಗಿ ಆಫ್ಸ್ಪ್ರಿಂಗ್ ಜಿನೋಮ್ ಇರಲ್ಲ ಆಯ್ತಾ. ಸೊ ದಟ್ ಇಸ್ ರಿಗಾರ್ಡಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಈಗ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ನ ತಿಳ್ಕೊಳ್ಳೋಣ ಆಯ್ತಾ. ಓಕೆ, ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ನ ತಿಳ್ಕೊಳ್ಳೋಕ್ಕೆ ನಮಗೆ ಏನೇನು ಕಾನ್ಸೆಪ್ಟ್ಸ್ ಬಗ್ಗೆ ಐಡಿಯಾ ಇರಬೇಕು. ಫಸ್ಟ್ ಯು ಹ್ಯಾವ್ ಟು ನೋ ಅಬೌಟ್ ದ
ಪಾರ್ಟ್ಸ್ ಆಫ್ ದ ಫ್ಲವರ್ ಆಯ್ತಾ ಮಕ್ಕಳೇ. ಸೊ ಪಾರ್ಟ್ಸ್ ಆಫ್ ದ ಫ್ಲವರ್ನ ನೀವು ಲೋವರ್ ಗ್ರೇಡ್ಸಲ್ಲಿ ಆಲ್ರೆಡಿ ಕಲ್ತಿರ್ತೀರ, ಬಟ್ ಲೆಟ್ಸ್ ರೀಕಾಲ್ ದ ಪಾರ್ಟ್ಸ್ ಆಫ್ ದ ಫ್ಲವರ್. ಸೊ ಪ್ಲಾಂಟ್ಸಲ್ಲಿ ಮೇಜರ್ಲಿ 4 ಪಾರ್ಟ್ಸ್ ಇರುತ್ತೆ ಅಲ್ವಾ, ಯಾವುದದು? ಸೆಪಲ್ಸ್, ಪೆಟಲ್ಸ್, ಸ್ಟೇಮನ್ ಹಾಗೂ ಪಿಸ್ಟಿಲ್ ಅನ್ನುವಂತಹ ಪಾರ್ಟ್ಸ್ ಇರುತ್ತೆ ಅಲ್ವಾ. ಸ್ಟೇಮನ್ ಹಾಗೂ ಪಿಸ್ಟಿಲ್ ಇಲ್ಲಿ ಏನ್ ಕಾಣಿಸ್ಕೊತಿದೆ ನಿಮ್ಗೆ? ದೀಸ್ ಆರ್ ದ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಅಲ್ವಾ ಮಕ್ಕಳೇ. ಸೊ ಸ್ಟೇಮನ್ ಇಸ್ ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಸೊ ಇದು ಬಂದು ಸ್ಟೇಮನ್ ಆಯ್ತಾ. ಸೊ ದಿಸ್ ಇಸ್ ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್, ಯಾಕಂದ್ರೆ ಇದು ಮೇಲ್ ಗ್ಯಾಮೀಟ್ಸ್ನ ಪ್ರೊಡ್ಯೂಸ್ ಮಾಡುವಂತಹ ಸ್ಟ್ರಕ್ಚರ್ಸ್ ಇರುತ್ತೆ ಈ ಪಾರ್ಟ್ ಅಲ್ಲಿ. ಸೊ ಸ್ಟೇಮನ್ ಅಲ್ಲಿ ಅಗೇನ್ ದರ್ ಆರ್ 2 ಪಾರ್ಟ್ಸ್. ಯಾವ್ದದು? ದಿಸ್ ಇಸ್ ಆಂಥರ್. ಸೊ ಈ ರೀತಿಯ ಸ್ಟ್ರಕ್ಚರ್ನ ನಾವು ಆಂಥರ್ ಅಂತ ಕರಿತೀವಿ. ಈ ಆಂಥರ್ ಯಾವ ಕಡ್ಡಿ ಮೇಲಿರುತ್ತೆ ಆ ಕಡ್ಡಿನ ನಾವು ಫಿಲಮೆಂಟ್ ಅಂತ ಕರಿತೀವಿ ಆಯ್ತಾ. ಸೊ ದಿಸ್ ಇಸ್ ಅಬೌಟ್ ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್ ಆಯ್ತಾ. ನೆಕ್ಸ್ಟ್ ನಾವು ಪಿಸ್ಟಲ್ ಅಥವಾ ಇದನ್ನ ಕಾರ್ಪಲ್ ಅಂತ ಕೂಡ ಕರೀತಾರೆ, ಬಟ್ ಫಾರ್ ನೌ ಜಸ್ಟ್ ರಿಮೆಂಬರ್ ಪಿಸ್ಟಲ್ ಆಯ್ತಾ. ಸೊ ಪಿಸ್ಟಲ್ ಇಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್ ಆಯ್ತಾ, ಯಾಕಂದ್ರೆ ಇದು ಫೀಮೇಲ್ ಗ್ಯಾಮೀಟ್ ಅಥವಾ ಎಕ್ಸೆಲ್ ಇರುವಂತಹ ಓವ್ಯೂಲ್ನ ಪಿಸ್ಟಿಲ್ ಕಂಟೇನ್ ಮಾಡುತ್ತೆ ಆಯ್ತಾ. ಪಿಸ್ಟಿಲ್ ಅಲ್ಲಿ ಅಗೇನ್ ದೇರ್ ಆರ್ 3 ಪಾರ್ಟ್ಸ್. ವಾಟ್ ಇಸ್ ದ್ಯಾಟ್? ಈ ಅಪ್ಪರ್ ಸ್ಟಿಕ್ಕಿ ಪಾರ್ಟ್ ಏನಿದೆ ಇದನ್ನ ನಾವು ಸ್ಟಿಗ್ಮಾ ಅಂತ ಕರಿತೀವಿ ಆಯ್ತಾ. ನೆಕ್ಸ್ಟ್ ಇದು ಉದ್ದಕ್ಕೆ ಟ್ಯೂಬ್ ತರ ಏನಿದೆ ಈ ಪಾರ್ಟ್ನ ನಾವು ಸ್ಟಿಗ್ಮಾ ಸ್ಟೈಲ್ ಅಂತ ಕರಿತೀವಿ. ಸ್ಟೇಮನ್ ಇಸ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ನಾನೇ ಕನ್ಫ್ಯೂಸ್ ಆದೆ. ಓಕೆ, ಅಂಡ್ ಲಾಸ್ಟ್ ಈ ಬಲ್ಬಸ್ ಪಾರ್ಟ್ ಏನಿದೆ ಇದನ್ನ ನಾವು ಓವರಿ ಅಂತ ಕರಿತೀವಿ. Yes, so we have stigma, style and ovary in pistil, and pistil is the female reproductive part. Next ಏನ್ ಗೊತ್ತಿರಬೇಕು ನಿಮಗೆ plants ಬಗ್ಗೆ? There are 2 types of flowers in plants. So ಈ reproductive parts ನೆಲ್ಲ flower ಕಂಟೈನ್ ಮಾಡುತ್ತೆ ಅಲ್ವಾ. ಸೊ ಫ್ಲವರ್ ಅಲ್ಲಿ 2 types ಇರುತ್ತೆ. ಫಸ್ಟ್ ಇಸ್ ಯೂನಿಸೆಕ್ಸುವಲ್ ಫ್ಲವರ್ಸ್. ಸೊ ಯೂನಿಸೆಕ್ಸುವಲ್ ಫ್ಲವರ್ಸ್ ಅಲ್ಲಿ ದೇರ್ ಇಸ್ ಈದರ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆರ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಈ ಎರಡೂ ಇರಲ್ಲ. ಸೊ ಯೂನಿಸೆಕ್ಸುವಲ್ ಫ್ಲವರ್ ಅಂದ್ರೆ ಅದ್ರಲ್ಲಿ ಬರೀ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರುತ್ತೆ, ಅಂದ್ರೆ ಬರೀ ಸ್ಟೇಮನ್ ಇರುತ್ತೆ. ಫೀಮೇಲ್ ಯೂನಿಸೆಕ್ಸುವಲ್ ಫ್ಲವರ್ ಅಂದ್ರೆ ಅದರಲ್ಲಿ ಬರೀ ಪಿಸ್ಟಿಲ್ ಇರುತ್ತೆ ಆಯ್ತಾ. ಇದರದ್ದು ಎಕ್ಸಾಂಪಲ್ಸ್ ಯಾವುದು? ನಿಮಗೆ ಎಕ್ಸಾಂಪಲ್ಸ್ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಯೂನಿಸೆಕ್ಸುವಲ್ ಫ್ಲವರ್ಸ್ನ ಎಕ್ಸಾಂಪಲ್ಸ್ನ ನೀವು ನೆನ್ಪಿಟ್ಕೋಬೇಕಂದ್ರೆ ದೊಡ್ಡ ದೊಡ್ಡ ಫ್ರೂಟ್ಸ್ನ ನೆನ್ಪಿಟ್ಕೊಳ್ಳಿ ಆಯ್ತಾ. ಹಂಗಂದ್ರೆ ವಾಟ್ ಟೈಪ್ ಆಫ್ ಫ್ರೂಟ್ಸ್ ವಿ ಹ್ಯಾವ್? ವಾಟರ್ಮೆಲನ್ ಮತ್ತೆ ಪಂಪ್ಕಿನ್, ಇದೆಲ್ಲ ದೊಡ್ಡ ದೊಡ್ಡ ಫ್ರೂಟ್ಸ್ ಅಲ್ವಾ ಮಕ್ಕಳೇ. ಸೊ ಇದನ್ನ ನೆನ್ಪಿಟ್ಕೊಂಡ್ರೆ ನೀವು ಯೂನಿಸೆಕ್ಸುವಲ್ ಫ್ಲವರ್ಸ್ ಇರುವಂತಹ ಪ್ಲಾಂಟ್ಸ್ ನ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಬೈಸೆಕ್ಸುವಲ್ ಫ್ಲವರ್ಸ್ ನ ಬೈಸೆಕ್ಸುವಲ್ ಫ್ಲವರ್ಸ್ ಅಂದ್ರೇನು? ಇದರಲ್ಲಿ ಬೋತ್ ಮೇಲ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರುತ್ತೆ ಆಯ್ತಾ. ಬೈಸೆಕ್ಸುವಲ್ ಫ್ಲವರ್ಸ್ ಎಕ್ಸಾಂಪಲ್ಸ್ ನ ನೆನ್ಪಿಟ್ಕೋಬೇಕಂದ್ರೆ ನೀವು ವೆರಿ ಬ್ಯೂಟಿಫುಲ್, ವೆರಿ ಪ್ರಿಟಿ ಫ್ಲವರ್ಸ್ ನ ನೀವು ನೆನ್ಪಿಟ್ಕೋಬಹುದು ಆಯ್ತಾ. ಸೊ ಎಕ್ಸಾಂಪಲ್ಸ್ ಯಾವುದು? ವಿ ಹ್ಯಾವ್ ಹೈಬಿಸ್ಕಸ್ ಮೋಸ್ಟ್ ಆಫ್ ದ ಟೈಮ್ಸ್ ರೆಡ್ ಆಗಿ ತುಂಬಾ ಪ್ರಿಟಿ ಆಗಿರುತ್ತೆ ಅಲ್ವಾ. ಸೊ ದಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಬೈಸೆಕ್ಸುವಲ್ ಫ್ಲವರ್ಸ್. ಇನ್ನೊಂದು ಯಾವುದು? ಮಸ್ಟರ್ಡ್. ನೀವು ಮಸ್ಟರ್ಡ್ ಪ್ಲಾಂಟ್ ನ ನೋಡಿದ್ರೆ ಯು ವಿಲ್ ನೋಟಿಸ್ ದಟ್ ಅದರ ಫ್ಲವರ್ ಕೂಡ ತುಂಬಾ ಯೆಲ್ಲೋ ಆಗಿ ತುಂಬಾ ಪ್ರಿಟಿ ಆಗಿರುತ್ತೆ ಆಯ್ತಾ. ಸೊ ಜಸ್ಟ್ ಐ ಆಮ್ ಗಿವಿಂಗ್ ಯು ಮೀನ್ಸ್ ಹೇಗೆ ನೆನ್ಪಿಟ್ಕೋಬಹುದು ಅಂತ ನಿಮಗೆ ಒಂದು ಟೆಕ್ನಿಕ್ ಕೊಟ್ಟೆ ಆಯ್ತಾ. ಸೊ ಯೂನಿಸೆಕ್ಸುವಲ್ ಫ್ಲವರ್ಸ್ ಇನ್ನ ಡೆಫಿನೇಷನ್ ಏನು, ಎಕ್ಸಾಂಪಲ್ಸ್ ಏನು, ಬೈಸೆಕ್ಸುವಲ್ ಫ್ಲವರ್ ಇನ್ನ ಡೆಫಿನೇಷನ್ ಏನು, ಎಕ್ಸಾಂಪಲ್ಸ್ ಏನು ನಿಮಗೆ ಗೊತ್ತಿರಬೇಕು ಆಯ್ತಾ. ಅಂಡ್ ಪಾರ್ಟ್ಸ್ ಆಫ್ ದ ಫ್ಲವರ್ ನಿಮಗೆ ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ, ಪಾರ್ಟ್ಸ್ ಆಫ್ ದ ಫ್ಲವರ್ನ ಡ್ರಾ ಮಾಡಿ ಲೇಬಲ್ ಮಾಡಿ ಅಂತ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಕೇಳ್ತಾರೆ. ಸೊ ದಯವಿಟ್ಟು ರೀಕಾಲ್ ಪಾರ್ಟ್ಸ್ ಆಫ್ ಅ ಫ್ಲವರ್. ಓಕೆ, ನೆಕ್ಸ್ಟ್ ಏನ್ ನೋಡೋಣ ನಾವು. ಈಗ ಸ್ಟ್ರಕ್ಚರ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಥವಾ ಪಾರ್ಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಒಂದಷ್ಟು ಪ್ರಾಸೆಸಸ್ ಬಗ್ಗೆ ನಾವು ತಿಳ್ಕೊಬೇಕು ಆಯ್ತಾ. ಸೊ ಈ ನಮ್ಮ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ಆಂಥರ್ ಹಾಗೂ ಫಿಲಮೆಂಟ್ ಇದೆ ಅಂದೆ ಅಲ್ವಾ. ಆಂಥರ್ ಅಲ್ಲಿ ಒಂದಷ್ಟು ಸ್ಪೆಷಲ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದನ್ನ ನಾವು ಪಾಲನ್ ಗ್ರೇನ್ಸ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಪಾಲನ್ ಗ್ರೇನ್ಸ್. ಸೊ ಈ ಪಾಲನ್ ಗ್ರೇನ್ಸ್ ಅಲ್ಲೇ ಮೇಲ್ ಗ್ಯಾಮೀಟ್ ಇರೋದು ಆಯ್ತಾ. ಸೊ ಈ ಮೇಲ್ ಗ್ಯಾಮೀಟ್ ನ ಫಿಮೇಲ್ ಗ್ಯಾಮೀಟ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಪ್ರಾಸೆಸ್ನ ನಾವು ಪಾಲಿನೇಷನ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಆಫ್ pollen grains from the anther to a stigma of a flower is known as
ಪಾಲಿನೇಷನ್ ಆಯ್ತಾ. ಸೊ ಆ ಪ್ರಾಸೆಸ್ ಮತ್ತೆ ರಿಕಾಲ್ ಮಾಡ್ಕೊಳ್ಳಿ, ಡೆಫಿನೇಷನ್ನ ನೋಡ್ಕೊಳ್ಳಿ. ಟ್ರಾನ್ಸ್ಫರ್ ಆಫ್ ಪಾಲನ್ ಗ್ರೇನ್ಸ್ ಫ್ರಮ್ ದ ಆಂಥರ್ to the stigma of a flower is known as pollination ಆಯ್ತಾ. ಸೊ ಪಾಲಿನೇಷನ್ ಅಲ್ಲಿ ಎರಡು ರೀತಿ ಇರತ್ತೆ. ಫಸ್ಟ್ ಇಸ್ ಸೆಲ್ಫ್ ಪಾಲಿನೇಷನ್, ಸೆಕೆಂಡ್ ಇಸ್ ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಅಂದ್ರೆ ಏನು, ಸೇಮ್ ಫ್ಲವರ್ ಅಲ್ಲಿ ಅಂದ್ರೆ ಈ ಟ್ರಾನ್ಸ್ಫರ್ ಆಫ್ ಪಾಲನ್ ಏನ್ ನಡೀತಿದೆ ಅದು ಸೇಮ್ ಫ್ಲವರ್ ಅಲ್ಲಿ ನಡೆದ್ರೆ, ಅಥವಾ ಇಲ್ಲಿ ಬರ್ಕೊಂಡ್ಬಿಡೋಣ, ಸೆಲ್ಫ್ ನ ಬರ್ಕೊಳ್ಳೋಣ. ಎಸ್, ಸೊ ಈ ಟ್ರಾನ್ಸ್ಫರ್ ಏನ್ ನಡೆಯುತ್ತೆ ಅದು ಸೇಮ್ ಫ್ಲವರ್ ಅಲ್ಲಿ ನಡೆಯುತ್ತೆ, ಅಥವಾ ಡಿಫ್ರೆಂಟ್ ಫ್ಲವರ್ ಆಫ್ ಸೇಮ್ ಪ್ಲಾಂಟ್ ಆಯ್ತಾ. ಡಿಫ್ರೆಂಟ್ ಫ್ಲವರ್ ಆಫ್ ಸೇಮ್ ಪ್ಲಾಂಟ್, ಈ ರೀತಿ ಟ್ರಾನ್ಸ್ಫರ್ ಆಫ್ ಪಾಲನ್ ನಡೆದ್ರೆ ಅದನ್ನ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಕ್ರಾಸ್ ಪಾಲಿನೇಷನ್ ಅಂದ್ರೆ ಏನು, ಟ್ರಾನ್ಸ್ಫರ್ ಆಫ್ ಪಾಲನ್ is from different flower is to different flower of different plant. Different flower of different plant ಅಲ್ವಾ. ಬೇರೆ ಗಿಡದ ಬೇರೆ ಹೂವಕ್ಕೆ ಪಾಲನ್ ಗ್ರೇನ್ ಏನಾದರೂ ಟ್ರಾನ್ಸ್ಫರ್ ಆದ್ರೆ ಅದನ್ನ ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ ಆಯ್ತಾ. ಸೊ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಸೇಮ್ ಫ್ಲವರ್ ಅಥವಾ ಡಿಫ್ರೆಂಟ್ ಫ್ಲವರ್ ಆಫ್ ಸೇಮ್ ಪ್ಲಾಂಟ್ ನ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಡಿಫ್ರೆಂಟ್ ಫ್ಲವರ್ ಆಫ್ ಡಿಫ್ರೆಂಟ್ ಪ್ಲಾಂಟಿಗೆ ಟ್ರಾನ್ಸ್ಫರ್ ಆದ್ರೆ ಅದನ್ನ ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ ಆಯ್ತಾ. ಓಕೆ, ನೆಕ್ಸ್ಟ್ ನಾವೇನ್ ತಿಳ್ಕೊಬೇಕು, ಏಜೆಂಟ್ಸ್ ಆಫ್ ಪಾಲಿನೇಷನ್. ಸೊ ಈ ಪಾಲಿನೇಷನ್ ನಡೆಸಬೇಕು ಅಂದ್ರೆ ಒಂದಷ್ಟು ಏಜೆಂಟ್ಸ್ ಅಥವಾ ಮೀಡಿಯಮ್ಸ್ ಬೇಕು ಆಯ್ತಾ. ಸೊ ಇದರಲ್ಲಿ ಎರಡು ರೀತಿ ಇದೆ, ಒನ್ ಇಸ್ ಬಯೋಟಿಕ್, ಒನ್ ಇಸ್ ಎಬಯೋಟಿಕ್ ಆಯ್ತಾ ಮಕ್ಕಳೇ. ಬಯೋಟಿಕ್ ಅಂದ್ರೆ ಬದುಕಿರುವಂತಹ ಆರ್ಗ್ಯಾನಿಸಮ್ಸ್ ಏನಾದರೂ ಪಾಲಿನೇಷನ್ ನಡೆಸಿದ್ರೆ ಅದನ್ನ ಬಯೋಟಿಕ್ ಪಾಲಿನೇಷನ್ ಅಥವಾ ಬಯೋಟಿಕ್ ಏಜೆಂಟ್ ಅಂತ ಕರಿತೀವಿ. ಜೀವ ಇಲ್ದಿರುವಂತಹ ವಸ್ತುಗಳು ಟ್ರಾನ್ಸ್ಫರ್ ಆಫ್ ಪಾಲನ್ ಗ್ರೇನ್ ಅಥವಾ ಪಾಲಿನೇಷನ್ ನಡೆಸಿದ್ರೆ ಅದನ್ನ ಎಬಯೋಟಿಕ್ ಏಜೆಂಟ್ ಅಂತ ಕರಿತೀವಿ ಆಯ್ತಾ. ಸೊ ಬಯೋಟಿಕ್ ಏಜೆಂಟಿನ ಎಕ್ಸಾಂಪಲ್ಸ್ ಯಾವುದು, ಇದು ಬೀಸ್ ಆಗಿರ್ಬೋದು, ಅಥವಾ ಬೇರೆ ರೀತಿಯ ಇನ್ಸೆಕ್ಟ್ಸ್ ಆಗಿರ್ಬೋದು, ಅಥವಾ ಆನಿಮಲ್ಸ್ ಆಗಿರ್ಬೋದು, ಈವನ್ ಹ್ಯೂಮನ್ ಬೀಯಿಂಗ್ಸ್ ಕೂಡ ಪಾಲಿನೇಷನ್ ನಡೆಸ್ತಾರೆ. ಒಂದೊಂದ್ಸತಿ ಯಾವ್ದಾದ್ರು ಪಾಲನ್ ಗ್ರೇನ್ ಏನಾದ್ರು ನಮ್ಮ ಬಟ್ಟೆಗೆ ಸಿಕ್ಕಾಕೊಂಡಿದ್ರೆ ಅದನ್ನ ನಾವು ಮೂವ್ ಮಾಡಿದಾಗ ಬೇರೆ ಪ್ಲಾಂಟಿಗೆ ನಾವು ಔಟ್ಸೋರ್ಸ್ ಮಾಡ್ತೀವಿ ಆಯ್ತಾ. ಸೊ ಇನ್ಸೆಕ್ಟ್ಸ್ ಆಗಿರ್ಬೋದು ಆರ್ ಆನಿಮಲ್ಸ್ ಆಗಿರ್ಬೋದು, ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಬಯೋಟಿಕ್ ಏಜೆಂಟ್ಸ್ ಆಯ್ತಾ. ಎಬಯೋಟಿಕ್ ಏಜೆಂಟಿನ ಎಕ್ಸಾಂಪಲ್ಸ್ ಯಾವುದು, ಇಟ್ ಕುಡ್ ಬಿ ವಿಂಡ್ ಆರ್ ವಾಟರ್. ವಿಂಡ್ ಆರ್ ವಾಟರ್ಗೆ ಜೀವ ಇರಲ್ಲ ಅಲ್ವಾ, ಗಾಳಿ ಹಾಗೂ ನೀರಿಗೆ ಜೀವ ಇರಲ್ಲ ಅಲ್ವಾ, ಅದಕ್ಕೆ ನಾವು ಇದನ್ನ ಎಬಯೋಟಿಕ್ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂತ ಕರಿತೀವಿ ಆಯ್ತಾ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಪಾಲಿನೇಷನ್. ಈಗ ನಮ್ಮ ಪಾಲನ್ ಗ್ರೇನ್ ಏನಿದೆ ಅದು ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ನಡೆಯುವಂಥ ಪ್ರಾಸೆಸ್ನ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ ಆಯ್ತಾ. ಎಸ್, ಸೊ ಫರ್ಟಿಲೈಸೇಷನ್ ಅಂದ್ರೇನು, ಈ ಪಾಲನ್ ಗ್ರೇನ್ ಏನಿದೆ ಇದು ಸ್ಟಿಗ್ಮಾ ಮೇಲೆ ಹೋಗಿ ಕೂತಾಗ ಆ ಸ್ಟಿಗ್ಮಾ ಈ ಪಾಲನ್ಗೆ ಮ್ಯಾಚ್ ಆದ್ರೆ, ಅಂದ್ರೆ ಕಂಪ್ಯಾಟಿಬಲ್ ಸ್ಟಿಗ್ಮಾ ಆಗಿದ್ರೆ ಅಥವಾ ಕಂಪ್ಯಾಟಿಬಲ್ ಫ್ಲವರ್ ಆಗಿದ್ರೆ ಈ ಪಾಲನ್ ಗ್ರೇನ್ ಏನೇನಿದೆ ಇದು ಜರ್ಮಿನೇಟ್ ಆಗತ್ತೆ ಆಯ್ತಾ ಮಕ್ಕಳೇ. ಜರ್ಮಿನೇಟ್ ಆಗಿ ಇದು ಮೇಲ್ ಗ್ಯಾಮೀಟ್ನ ಆ ಸ್ಟಿಗ್ಮಾ ಒಳಗೆ ಕಳ್ಸತ್ತೆ ಆಯ್ತಾ. ಸೊ ಈ ಮೇಲ್ ಗ್ಯಾಮೀಟ್ ಏನ್ ಮಾಡತ್ತೆ ಅಂದ್ರೆ ಹೋಗ್ಬಿಟ್ಟು ಆ ಫ್ಲವರ್ ಅಲ್ಲಿರುವಂತ ಓವರಿಯಲ್ಲಿ ಓವ್ಯೂಲ್ ಇರತ್ತೆ, ಓವ್ಯೂಲ್ ಅಲ್ಲಿ ಎಕ್ಸೆಲ್ ಇರತ್ತೆ ಅಲ್ವಾ, ಆ ಎಕ್ಸೆಲ್ ಒಟ್ಟಿಗೆ ಫ್ಯೂಸ್ ಆಗತ್ತೆ ಆಯ್ತಾ. ಸೊ ಈ ಪ್ರಾಸೆಸ್ ಆಫ್ ಫ್ಯೂಷನ್ ಆರ್ ಯೂನಿಯನ್ ಇಸ್ ನೋನ್ ಎಸ್ ಫರ್ಟಿಲೈಸೇಷನ್. ಏನೇನ್ ಫ್ಯೂಸ್ ಆಗ್ತಿದೆ, ಮೇಲ್ ಗ್ಯಾಮೀಟ್ ಫ್ರಮ್ ದ ಪಾಲನ್ ಗ್ರೇನ್ is fusing with female gamete in the ovule. ಏನ್ನ ಫಾರ್ಮ್ ಮಾಡತ್ತೆ, ಫಾರ್ಮ್ ಮಾಡ್ತಿರೋ ಸ್ಟ್ರಕ್ಚರ್ನ ನಾವು ಅಥವಾ ಏನು ಪ್ರಾಸೆಸ್ ಇಂದ ಬರ್ತಿರೋ ಪ್ರಾಡಕ್ಟ್ನ ನಾವು ಝೈಗೋಟ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಈ ಪಾಲನ್ ಗ್ರೇನ್ ಜರ್ಮಿನೇಟ್ ಆದಾಗ ಮೇಲ್ ಗ್ಯಾಮೀಟ್ ಏನಿದೆ ಇದನ್ನ ಸ್ಟಿಗ್ಮಾ ಇಂದ ಓವರಿ ಅಥವಾ ಓವ್ಯೂಲಿಗೆ ಕರ್ಕೊಂಡು ಹೋಗೋಕ್ಕೆ ಒಂದು ಪರ್ಟಿಕ್ಯುಲರ್ ಟ್ಯೂಬ್ ಫಾರ್ಮ್ ಆಗುತ್ತೆ ಆಯ್ತಾ. ಸೊ ಈ ಟ್ಯೂಬ್ನ ನಾವು ಪಾಲನ್ ಟ್ಯೂಬ್ ಅಂತ ಕರಿತೀವಿ ಆಯ್ತಾ. ಸೊ ಈ ಡಯಾಗ್ರಾಮ್ ಏನಿದೆ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಫಾರ್ಮೇಶನ್ ಆಫ್ ಪಾಲನ್ ಟ್ಯೂಬ್, ಫಾರ್ಮೇಶನ್ ಆಫ್ ಪಾಲನ್ ಟ್ಯೂಬ್ ನ ಕೂಡ ನಿಮ್ಗೆ ಡಯಾಗ್ರಾಮ್ ಆಗಿ ಕೇಳ್ತಾರೆ. ಫಾರ್ಮೇಶನ್ ಆಫ್ ಪಾಲನ್ ಟ್ಯೂಬ್
ಆಯ್ತಾ. ಸೊ ಇದ್ರಲ್ಲಿ ಏನೇನು ಎಲಿಮೆಂಟ್ಸ್ನ ನೀವು ಲೇಬಲ್ ಮಾಡಬೇಕು, ಫಸ್ಟು ಪಾಲನ್ ಗ್ರೇನ್ನ ಲೇಬಲ್ ಮಾಡಬೇಕು, ಇದು ಬಂದು ಬೀಳೋ ಜಾಗ ವಿಚ್ ಇಸ್ ಸ್ಟಿಗ್ಮಾನ ಲೇಬಲ್ ಮಾಡಬೇಕು. ಆ್ಯಂಡ್ ಈ ಪಾಲನ್ ಟ್ಯೂಬ್ ಎಲ್ಲಿ ಫಾರ್ಮ್ ಆಗ್ತಿದೆ, ಮೇಜರ್ಲಿ ಸ್ಟೈಲಲ್ಲಿ ಫಾರ್ಮ್ ಆಗ್ತಿದೆ. ಸೊ ಇದನ್ನು ನೀವು ಸ್ಟೈಲ್ ಅಂತ ಲೇಬಲ್ ಮಾಡಬೇಕು. ನೆಕ್ಸ್ಟು ಪಾಲನ್ ಟ್ಯೂಬ್. ಸೊ ಈ ಟ್ಯೂಬ್ ಏನಿದೆ ಇದನ್ನು ಕರೆಕ್ಟಾಗಿ ಡ್ರಾ ಮಾಡಿ ಪಾಲನ್ ಟ್ಯೂಬ್ ಅಂತ ಲೇಬಲ್ ಮಾಡಬೇಕು. ನೆಕ್ಸ್ಟು ಫೀಮೇಲ್ ಜರ್ಮ್ ಸೆಲ್ ಅಥವಾ ಫೀಮೇಲ್ ಗ್ಯಾಮೀಟ್ ಅಥವಾ ಎಗ್ ಸೆಲ್ ಅಂತ ನೀವು ಲೇಬಲ್ ಮಾಡ್ಬೋದು. ಇಲ್ಲಿ ಸೆಲ್ಸ್ನ ಡ್ರಾ ಮಾಡಿ ಎಗ್ ಸೆಲ್ ಅಂತ ಲೇಬಲ್ ಮಾಡಬೇಕು. ಆಯ್ತಾ. ಸೊ ದೀಸ್ ಆರ್ ದ ಕಾಂಪೊನೆಂಟ್ಸ್ ಆಫ್ ದಿಸ್ ಡಯಾಗ್ರಾಮ್. ಆಯ್ತಾ. ನೆಕ್ಸ್ಟ್ ಏನು ನೋಡೋಣ, ಫರ್ಟಿಲೈಸೇಷನ್ ಆಯಿತು, ಝೈಗೋಟ್ ಫಾರ್ಮ್ ಆಯಿತು. ಆಯಿತಾ. ನೆಕ್ಸ್ಟ್ ಫರ್ಟಿಲೈಸೇಷನ್ ಆದಮೇಲೆ ಒಂದಷ್ಟು ಇವೆಂಟ್ಸ್ ನಡೆಯುತ್ತೆ, ಅದ್ರ ಬಗ್ಗೆ ನಿಮಗೆ ಜಾಣಕಾರಿ ಇರಬೇಕು. ಏನಾಗುತ್ತೆ, ಈ ಝೈಗೋಟ್ ಏನಿದೆ ಇದರಲ್ಲಿ ಪದೇ ಪದೇ ಸೆಲ್ ಡಿವಿಷನ್ ನಡೆದು ಇದು ಎಂಬ್ರಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಆಯಿತಾ. ಒಂದು ಆರ್ಗ್ಯಾನಿಸಮ್ನ ಡೆವಲಪ್ಮೆಂಟಲ್ ಸ್ಟೇಜಸ್ನ ಹೆಸರುಗಳು ಇದು. ಆಯಿತಾ ಮಕ್ಕಳೇ. ಫಸ್ಟು ಝೈಗೋಟ್ ಇರುತ್ತೆ, ಝೈಗೋಟಿಂದ ಎಂಬ್ರಿಯೋ ಬರುತ್ತೆ. ಆಯಿತಾ. ಓಕೆ. ನೆಕ್ಸ್ಟು ಓವ್ಯೂಲಿಗೆ ಏನಾಗುತ್ತೆ, ಓವ್ಯೂಲಲ್ಲೇ ತಾನೇ ಎಗ್ ಸೆಲ್ ಇದ್ದಿದ್ದು. ಸೊ ಇದಕ್ಕೆ ಏನಾಗುತ್ತೆ, ಓವ್ಯೂಲ್ ಒಂದು ಹಾರ್ಡ್ ಕೋಟ್ ಅಥವಾ ಗಟ್ಟಿಯಾಗಿರುವಂತಹ ಔಟರ್ ಲೇಯರ್ನ ಫಾರ್ಮ್ ಮಾಡ್ಕೊಂಡು ಇದು ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ. ಆಯಿತಾ. ಓಕೆ. ನೆಕ್ಸ್ಟು ಸೆಪಲ್ಸ್ ಹಾಗೂ ಪೆಟಲ್ಸ್ ಏನಿದೆ, ಸೆಪಲ್ಸ್ ಹಾಗೂ ಮೇಜರ್ಲಿ ಪೆಟಲ್ಸ್ ಏನಿದೆ ಮಕ್ಕಳೇ, ಇದ್ರದ್ದು ಮೇಜರ್ ಫಂಕ್ಷನ್ ಏನು ಅಂದರೆ ಅದು ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಲ್ವಾ. ಅದಲ್ಲದೆ ಅದು ರಿಪ್ರೊಡಕ್ಟಿವ್ ಪಾರ್ಟ್ಸ್ನ ಪ್ರೊಟೆಕ್ಟ್ ಮಾಡಬೇಕು. ಈಗ ಅಟ್ರಾಕ್ಟಿವ್ ಆಗಿ ಏನಕ್ಕೆ ಕಾಣಬೇಕು, ಸೊ ದ್ಯಾಟ್ ಈ ಆನಿಮಲ್ಸ್ ಎಲ್ಲ ಏನಿದೆ ಅದು ಅಟ್ರಾಕ್ಟ್ ಆಗಿ ಪಾಲನ್ನ ಕ್ಯಾರಿ ಮಾಡ್ಕೊಂಡು ಬಂದು ಸ್ಟಿಗ್ಮಾ ಮೇಲೆ ಟ್ರಾನ್ಸ್ಫರ್ ಮಾಡಲಿ ಅಂತ ನಮ್ಮ ಪೆಟಲ್ಸ್ ಯೂಶಲಿ ಅಟ್ರಾಕ್ಟಿವ್ ಆಗಿರುತ್ತೆ. ಇಟ್ ಅಸಿಸ್ಟ್ಸ್ ಪಾಲಿನೇಷನ್. ಆಯಿತಾ. ಸೊ ಪಾಲಿನೇಷನ್ ಆಯಿತು, ಫರ್ಟಿಲೈಸೇಷನ್ ಆಯಿತು ಅಂದಮೇಲೆ ಸೆಪಲ್ಸ್ ಹಾಗೂ ಪೆಟಲ್ಸ್ಗೆ ಏನು ಫಂಕ್ಷನ್ ಇರುತ್ತೆ, ಏನೂ ಇರಲ್ಲ ಅಲ್ವಾ. ಸೊ ಇದು ಫಾಲ್ ಆಫ್ ಆಗಿಬಿಡುತ್ತೆ, ಅಂದರೆ ಫ್ಲವರಿಂದ ಅದು ಮುದುಡಿ ಕೆಳಗೆ ಬಿದ್ದೋಗುತ್ತೆ. ಆಯಿತಾ. ಅದಾದಮೇಲೆ ಓವರಿ ಏನಿದೆ, ಓವರಿ ಕಂಟೈನ್ ದ ಓವ್ಯೂಲ್ಸ್ ಅಲ್ವಾ. ಸೊ ಓವರಿ ಏನಿದೆ ಇದು ರೈಪನ್ ಆಗುತ್ತೆ. ಆಯಿತಾ. ಫುಲ್ ಏನು ರೈಪನ್ ಆಗಿಬಿಟ್ಟು ಇದು ಫ್ರೂಟ್ನ ಫಾರ್ಮ್ ಮಾಡುತ್ತೆ. ಆಯಿತಾ ಮಕ್ಕಳೇ. ಮೋಸ್ಟ್ ಆಫ್ ದ ಕೇಸಸ್ ಫ್ಲೆಶಿ ಆಗಿರುವಂತಹ ಫ್ರೂಟ್ನ ನಮ್ಮ ಓವರಿ ಫಾರ್ಮ್ ಮಾಡುತ್ತೆ. ಆ್ಯಂಡ್ ದೀಸ್ ಆರ್ ದ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್. ಫರ್ಟಿಲೈಸೇಷನ್ ಆದಮೇಲೆ ಯಾವ್ಯಾವ ರೀತಿಯ ಪ್ರಾಸೆಸಸ್ ನಡೆಯುತ್ತೆ ಅಂತ ನಿಮಗೆ ಕೇಳ್ತಾರೆ, ಆಗ ನೀವು ಈ 4 ಪಾಯಿಂಟ್ಸ್ನ ಬರಿಬೇಕು. ಆಯಿತಾ. ಓಕೆ. ನೆಕ್ಸ್ಟ್ ಏನು ನೋಡೋಣ, ಎಸ್, ನೆಕ್ಸ್ಟ್ ನಾವು ಜರ್ಮಿನೇಷನ್ ಅನ್ನೋ ಒಂದು ಪ್ರಾಸೆಸ್ನ ನೋಡೋಣ. ಆಯಿತಾ. ಸೊ ಸೀಡಲ್ಲಿ ನಾನು ಹೇಳಿದೆ, ಸೀಡ್ ಏನಿದೆ ಇದು ಬರೋದು ಓವ್ಯೂಲಿಂದ ಅಲ್ವಾ. ಸೊ ನಮ್ಮ ಸೀಡ್ ಏನು ಮಾಡುತ್ತೆ ಅಂದರೆ ಅಪ್ರೋಪ್ರಿಯೇಟ್ ಕಂಡೀಷನ್ಸ್ ಸಿಕ್ಕಿದಾಗ, ಅಂದರೆ ಕರೆಕ್ಟ್ ಆಗಿರುವಂಥ ಟೆಂಪರೇಚರ್, ಕರೆಕ್ಟ್ ಆಗಿರುವಂಥ ಮಾಯಿಶ್ಚರ್ ಲೆವೆಲ್ ಎಲ್ಲ ಸಿಕ್ಕಿದಾಗ ನಮ್ಮ ಸೀಡ್ ಏನಿದೆ ಇದು ಡೆವಲಪ್ ಆಗಿ ಸೀಡ್ಲಿಂಗ್ನ ಫಾರ್ಮ್ ಮಾಡುತ್ತೆ. ಆಯಿತಾ ಮಕ್ಕಳೇ. ಎಸ್. ಸೊ ಇದು ಸೀಡ್ ಅಲ್ವಾ. ಇದು ಜರ್ಮಿನೇಟ್ ಆದಮೇಲೆ ಕ್ರಮೇಣ ಸೀಡ್ಲಿಂಗ್ನ, ಇದು ಬಂದು ಸೀಡ್ಲಿಂಗ್ ಪಾರ್ಟು, ಇದಾದಮೇಲೆ ಅದು ಪ್ಲಾಂಟ್ನ ಕೊಡುತ್ತೆ. ಆಯಿತಾ. ದಿಸ್ ಪ್ರಾಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಸೀಡ್ಲಿಂಗ್ ಫ್ರಮ್ ಸೀಡ್ ಇಸ್ ನೋನ್ ಎಸ್ ಜರ್ಮಿನೇಷನ್. ಆಯಿತಾ. ಸೊ ಇಟ್ ಇಸ್ ಅ ಡೆವಲಪ್ಮೆಂಟ್ ಪ್ರಾಸೆಸ್. ಏನ್ರಿಂದ ಏನು ಡೆವಲಪ್ ಆಗ್ತಿದೆ, ಸೀಡಿಂದ ಸೀಡ್ಲಿಂಗ್ ಡೆವಲಪ್ ಆಗ್ತಿದೆ. ಸೊ ದಿಸ್ ಪ್ರಾಸೆಸ್ ಇಸ್ ನೋನ್ ಎಸ್ ಜರ್ಮಿನೇಷನ್. ಆಯಿತಾ. ಸೊ ನಮ್ಮ ಸೀಡಲ್ಲಿ ಏನಿರುತ್ತೆ ಅಂದರೆ ಸೀಡ್ ಲೀಫ್ ಅಂತ ಇರುತ್ತೆ. ಆಯಿತಾ ಮಕ್ಕಳೇ. ಸೀಡ್ ಲೀಫ್ ಅಂದರೆ ಸೀಡಲ್ಲಿರುವಂಥ ಎಂಬ್ರಿಯೋ ಒಟ್ಟಿಗೆ ಸೀಡ್ ಲೀಫ್ ಅಂತ ಇರುತ್ತೆ. ಅದನ್ನು ನಾವು ಕಾಟಿಲೆಡನ್ ಅಂತ ಕರಿತೀವಿ. ಆಯಿತಾ. ಕಾಟಿಲೆಡನ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಸೀಡ್ ಏನಿದೆ ಇದರಲ್ಲಿ ಎಂಬ್ರಿಯೋದು ಗ್ರೋತ್ ಆಗಬೇಕು ಅಲ್ವಾ. ಸೊ ಈ ಗ್ರೋತಿಗೆ ಫುಡ್ ಬೇಕಾಗತ್ತೆ ಅಲ್ವಾ, ಯಾಕಂದರೆ ಫುಡ್ಡಿಂದಾನೇ ಎನರ್ಜಿ ಬರ್ತಿರೋದು. ಸೊ ಈ ಫುಡ್ನ ಸ್ಟೋರ್ ಮಾಡ್ಕೊಳ್ಳುವಂಥ ಸ್ಟ್ರಕ್ಚರ್ಸ್ನ ನಾವು ಕಾಟಿಲೆಡನ್ ಅಂತ ಕರಿತೀವಿ. ಸೊ ಈ ಡಯಾಗ್ರಾಮ್ನ ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಇದರಲ್ಲಿ ನಿಮ್ಗೆ ಏನು ಗೊತ್ತಿರಬೇಕು ಅಂದರೆ ಈ ರೀತಿಯ ಬಲ್ಬ್ಡ್ ಸ್ಟ್ರಕ್ಚರ್ ಏನಿದೆ ಇದನ್ನ ನಾವು ಕಾಟಿಲೆಡನ್ ಅಂತ ಕರಿತೀವಿ. ಈ ಕಾಟಿಲೆಡನ್ ನಡುವೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದರಲ್ಲಿ 2 ಪಾರ್ಟ್ಸ್ ಇರುತ್ತೆ. ಆಯಿತಾ. ಮೇಲಿರುವಂತಹ ಪಾರ್ಟ್ನ ನಾವು ಪ್ಲುಮ್ಯೂಲ್ ಅಂತ ಕರಿತೀವಿ. ಪ್ಲುಮ್ಯೂಲಿಂದಾನೇ ಫ್ಯೂಚರಲ್ಲಿ ಪ್ಲಾಂಟ್ನ ಸ್ಟೆಮ್ ಡೆವಲಪ್ ಆಗುತ್ತೆ. ಆಯಿತಾ. ನೆಕ್ಸ್ಟು ಕೆಳಗಿನ ಪಾರ್ಟ್ನ ರ್ಯಾಡಿಕಲ್ ಅಂತ ಕರಿತೀವಿ. ರ್ಯಾಡಿಕಲಿಂದಾನೇ ಮುಂದೆ ಹೋಗಿ ಪ್ಲಾಂಟಿನ ರೂಟ್ ಡೆವಲಪ್ ಆಗುತ್ತೆ. ಆಯಿತಾ. ಸೊ ಫ್ಯೂಚರ್ ರೂಟ್ನ ನಾವು ಪ್ಲುಮ್ಯೂಲ್ ಅಂತ ಕರಿತೀವಿ. ಫ್ಯೂಚರ್ ಶೂಟ್ನ ನಾವು ಪ್ಲುಮ್ಯೂಲ್ ಅಂತ ಕರಿತೀವಿ. ಫ್ಯೂಚರ್ ರೂಟ್ನ ನಾವು ರ್ಯಾಡಿಕಲ್ ಅಂತ ಕರಿತೀವಿ. ಆಯಿತಾ. ಸೊ ಕಾಟಿಲೆಡನ್ನ ಸ್ಟ್ರಕ್ಚರ್ ಎಲ್ಲ ನೀವು ಚೆನ್ನಾಗಿ ತಿಳ್ಕೊಬೇಕು.